ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವೃಷಭ ರಾಶಿ 2025ರ ರಾಶಿ ಫಲದ ಪ್ರಕಾರ ಈ ಮೇ ತಿಂಗಳಿಂದ ಹಿಡಿದು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟಗಳು ಬರಲಿದೆ, ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರೀತಿಯ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ಅದಕ್ಕೆ ಇರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆಯೇ ಈ ಮೇ ತಿಂಗಳಿನಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಕೆಲವು ಸಂಭವಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ಮೊದಲಾಗಿ ಬರ್ತಾ ಹೋಗ್ತದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಈ 2025ರ ಈ ಮೇ ತಿಂಗಳಿಂದ ಹಿಡಿದು ಏನೆಲ್ಲ ಬದಲಾವಣೆಗಳು ಆಗಲಿದೆ ಎಂಬುದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ರಾಶಿಯವರು ಕೃತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಆಗಿರ್ತಾರೆ ಸ್ನೇಹಿತರೆ. 2, 3, 4ನೇ ಪಾದ ಆಗಿರ್ತದೆ. ರೋಹಿಣಿ ನಕ್ಷತ್ರದ 4 ಪಾದಗಳು, ಮೃಗಶಿರ ನಕ್ಷತ್ರ 1, 2 ಪಾದ ಈ ವೃಷಭ ರಾಶಿಯಲ್ಲಿ ಬರ್ತಾ ಹೋಗ್ತದೆ. ಈ ವೃಷಭ ರಾಶಿಯವರಿಗೆ ಅಧಿಪತಿ ಶುಕ್ರ ಗ್ರಹ ಆಗಿರಲಿದೆ ಸ್ನೇಹಿತರೆ. ವೃಷಭ ರಾಶಿಯವರಿಗೆ ಈ ವರ್ಷದ ಜಾತಕ ಫಲವನ್ನು ನೋಡ್ತಾ ಹೋಗೋದಾದ್ರೆ, ಈ ವೃಷಭ ರಾಶಿಯವರ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಈ 2025ರಲ್ಲಿ ಶನಿಯು 10ನೇ ಮತ್ತು ಮೀನದಲ್ಲಿ ರಾಹು 11ನೇ ಮನೆ, ಹಾಗೆ ಕೇತುವಿನ ಸಂಕ್ರಮಣವು ಗುರುತಿಸಲ್ಪಡ್ತಾ ಹೋಗ್ತದೆ ಸ್ನೇಹಿತರೆ. ಕನ್ಯಾ ರಾಶಿಯಲ್ಲಿ 5ನೇ ಮನೆ ಇದ್ದು, ಗುರುವು ಮೇ 1ರವರೆಗೆ ಮೇಷರಾಶಿಯಲ್ಲಿ 12ನೇ ಮನೆಯಲ್ಲಿ ಇರ್ತದೆ ಸ್ನೇಹಿತರೆ. ಮತ್ತು ನಂತರ ವೃಷಭ ರಾಶಿಯವರಿಗೆ 1ನೇ ಮನೆಗೆ ಚಲಿಸ್ತಾ ಹೋಗ್ತದೆ. ಇದರಿಂದ ಗುರು ಸಂಚಾರವೂ ಕೂಡ ನಿಮಗೆ ಪ್ರಾಪ್ತಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ 2025ರಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ಕುಟುಂಬ, ಉದ್ಯೋಗ, ಆರ್ಥಿಕ ಪರಿಸ್ಥಿತಿ, ನೀವು ಹೊಂದಿಕೊಂಡಂತಹ ಕಾರ್ಯಗಳು ಆಗ್ತಾ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ವೃಷಭ ರಾಶಿಯವರಿಗೆ ನಿಮ್ಮ ಅದೃಷ್ಟ ನಿಮ್ಮೊಂದಿಗೆ ಇರುತ್ತಾ ಅಂತ ಕೇಳೋದಾದ್ರೆ, 2024ರಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳು, ಅನಗತ್ಯ ತೊಂದರೆಗಳನ್ನು ಅನುಭವಿಸಿದಂತಹ ಈ ವೃಷಭ ರಾಶಿಯವರಿಗೆ 2025ರ ಈ ವರ್ಷವು ನಿಮಗೆ ಬಹಳಷ್ಟು ಒಳಿತಾಗಿರಲಿದೆ ಸ್ನೇಹಿತರೆ. ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯ 10ನೇ ಮನೆಯಲ್ಲಿ ಸಂಚರಿಸ್ತಾರೆ ಸ್ನೇಹಿತರೆ. ಇದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಗಮನ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ರಾಹು ಮೀನ ರಾಶಿಗೆ 11ನೇ ಮನೆಯಲ್ಲಿ ಇರೋದ್ರಿಂದಾಗಿ ಸಾಮಾಜಿಕ ಸಂಬಂಧಗಳಲ್ಲಿ ಲಾಭ ಹಾಗೂ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಬಯಕೆಯು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಶನಿ ಮೀನ ರಾಶಿಯ 11ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಸಾಮಾಜಿಕ ಯಶಸ್ಸು ಮತ್ತು ಬಾಂಧವ್ಯಗಳತ್ತ ಲಾಭದತ್ತ ಗಮನ ಹರಿಸ್ತಾ ಹೋಗ್ತಾರೆ. ಮೇ 18ರಂದು ರಾಹು ಕುಂಭ ರಾಶಿಯ 10ನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮ ಉದ್ಯೋಗ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಭಾವ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು, ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರೋದ್ರಿಂದಾಗಿ ನಿಮ್ಮ ಆತ್ಮವಿಶ್ವಾಸ, ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯು ಕೂಡ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ 14ರಂದು ಗುರು ಮಿಥುನ ರಾಶಿಗೆ 2ನೇ ಮನೆಗೆ ಪ್ರವೇಶಿಸಿ ಆರ್ಥಿಕತೆ, ವಾಕ್ಚಾತುರತೆ ಹಾಗೆ ಕುಟುಂಬ ಜೀವನವನ್ನು ಉತ್ತೇಜಿಸ್ತಾ ಹೋಗ್ತಾನೆ. ಡಿಸೆಂಬರ್ 4ರ ನಂತರ ಗುರು ಗೋಚರವು ಕರ್ಕಾಟಕ ಮತ್ತು ಮಿಥುನ ರಾಶಿಯವರ ನಡುವೆ ಆವರ್ತಿಸುವುದರಿಂದಾಗಿ ಸಂಬಂಧಗಳು ಮತ್ತು ವೈಯಕ್ತಿಕ ಗುರುಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ವೃಷಭ ರಾಶಿಯ ಉದ್ಯೋಗಿಗಳಿಗೆ ಈ 2025 ಪ್ರಗತಿ ತರುವುದೇ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈ ವೃಷಭ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಮಹತ್ವದ ವರ್ಷ ಈ ವರ್ಷ ಆಗಿರ್ತದೆ. ವರ್ಷಾರಂಭದಲ್ಲಿ ನೀವು ಶನಿ 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ಕೆಲಸದ ಮೇಲೆ ಹೆಚ್ಚಿನ ಗಮನ ಮತ್ತು ಶ್ರಮವನ್ನು ನೀಡ್ತಾ ಹೋಗ್ತಿರ್ತೀರಿ. ನೀವು ಗುರಿಗಳನ್ನು ಸಾಧಿಸಲು ಮತ್ತು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶಕ್ತಿಯುತವಾಗಿರ್ತೀರಿ ಸ್ನೇಹಿತರೆ. ನಿಮಗೆ ಬಯಸಿದ ಹುದ್ದೆ ಅಥವಾ ಪ್ರಮೋಷನ್ಗಾಗಿ ಇದು ಸೂಕ್ತವಾದಂತಹ ಸಮಯವಾಗಿರ್ತದೆ. ಶನಿ 11ನೇ ಮನೆಗೆ ಪ್ರವೇಶಿಸಿದಾಗ ಸ್ನೇಹಿತರು, ಉದ್ಯೋಗಿಗಳು ಮತ್ತು ಹಿರಿಯರ ಬೆಂಬಲವು ನಿಮ್ಮ ಉನ್ನತಿಗೆ ಸಹಕರಿಸ್ತಾ ಹೋಗ್ತದೆ. ಇದರಿಂದ ಶನಿ ಬಲವೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ 18ರಂದು ರಾಹು 10ನೇ ಮನೆಗೆ ಪ್ರವೇಶಿಸೋದ್ರಿಂದಾಗಿ ವೃತ್ತಿ ಜೀವನದಲ್ಲಿ ಕೆಲವೊಂದು ಆಕಸ್ಮಿಕ ಅವಕಾಶಗಳು ಕೂಡ ಎದುರಾಗ್ಬೋದು. ಆದರೆ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ನಡೆಯಬೇಕಾಗಿರ್ತದೆ. ಕೆಲವೊಂದು ಅಸ್ಥಿರ ಪರಿಸ್ಥಿತಿಗಳು ಅಥವಾ ಅಧಿಕಾರಿ ವರ್ಗಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಎದುರಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು,
ಕೃತಕ ಸ್ನೇಹಿತರಿಂದ ದೂರವಿರುವುದು ಮತ್ತು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವುದು ಅತಿ ಮುಖ್ಯವಾಗಿರ್ತದೆ. ಈಗಾಗಲೇ ಕಳೆದಿರುವಂತಹ ಮೇ 14ರಂದು ಗುರು 2ನೇ ಮನೆಯಲ್ಲಿ ಪ್ರವೇಶಿಸಿದ್ದಾರೆ. ಹೊಸ ಉದ್ಯೋಗವನ್ನು ಹುಡುಕುತ್ತವರಿಗೆ ಈ ಉತ್ತಮ ಅವಕಾಶಗಳು ಈ ಟೈಮ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಮಾತು ಮತ್ತು ಆತ್ಮವಿಶ್ವಾಸವು ಹೆಚ್ಚು ಪ್ರಭಾವವನ್ನು ಬೀರ್ತಾ ಹೋಗ್ತದೆ. ಇದರಿಂದ ಸಂದರ್ಶನಗಳಲ್ಲಿ ಯಶಸ್ಸು ಪಡೆಯುವಂತಹ ಅವಕಾಶಗಳು ಕೂಡ ನಿಮಗೆ ಹೆಚ್ಚಿರ್ತದೆ ಸ್ನೇಹಿತರೆ. ಉಪನ್ಯಾಸಕರು, ಲೇಖಕರು, ಕಲೆಗಾರರು, ವಕ್ತಾರರು ಹೀಗೆ ಮಾತಿನೊಂದಿಗೆ ಕೆಲಸ ಮಾಡುವಂತಹ ಜನರಿಗೆ ಈ ಕಾಲವು ವಿಶೇಷವಾಗಿ ಅನುಕೂಲಕರವಾಗಿರ್ತದೆ. ಇದೇ ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳಾದಂತಹ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ತಕ್ಕ ಮಾನ್ಯತೆ ಮತ್ತು ಪ್ರಶಂಸನೆಯನ್ನು ಗಳಿಸಬಲ್ಲಿರಿ ಸ್ನೇಹಿತರೆ. ವರ್ಷದ 2ನೇ ಭಾಗದಲ್ಲಿ ಹೊಸ ಉದ್ಯೋಗಕ್ಕಾಗಿ ಅಥವಾ ವೃತ್ತಿ ಉನ್ನತಿಗಾಗಿ ಮಾಡಿದ ಪ್ರಯತ್ನಗಳು ಫಲಕಾರಿಯಾಗುವಂತಹ ಸಂಭಾವನೆ ಜಾಸ್ತಿ ಇರಲಿದೆ ಸ್ನೇಹಿತರೆ. ಶನಿ ಮತ್ತು ಗುರುಗಳ ಗತಿಯಿಂದಾಗಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ. ಸರಿಯಾದ ಅವಕಾಶವನ್ನು ಆಯ್ಕೆ ಮಾಡುವುದು ಅತ್ಯಗತ್ಯ ಆಗಿರ್ತದೆ. ಇದರ ನಂತರ ಅಡಚಣೆಯೂ ಕೂಡ ಎದುರಾಗ್ಬೋದು. ಕೇತು 4ನೇ ಮನೆಯಲ್ಲಿ ಇರೋದ್ರಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಮನೆಯವರಿಂದ ದೂರವಿದ್ದು ವೃತ್ತಿಯ ಕೆಲಸ ನಿರ್ವಹಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈ 2025 ಲಾಭದಾಯಕವಾಗಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ, 2025ರಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಬಹಳಷ್ಟು ಉತ್ತಮವಾಗಿರ್ತದೆ. ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತನ್ನು ಪೂರೈಸುವ ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ. ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದರೆ ಉತ್ತಮವಾದ ಲಾಭವನ್ನು ಗಳಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು, ವರ್ಷದ ಆರಂಭದಲ್ಲಿ ರಾಹು 11ನೇ ಮನೆಯನ್ನು ಇರುವುದರಿಂದಾಗಿ ನಿರೀಕ್ಷಿತ ಲಾಭಗಳು ಕೂಡ ನಿಮಗೆ ದೊರೆತು ಹೋಗ್ತದೆ. ಸ್ನೇಹಿತರ ಮೂಲಕ ಅಥವಾ ಕುಟುಂಬ ಸದಸ್ಯರ ಸಹಾಯದೊಂದಿಗೆ ನಿಮಗೆ ಆರ್ಥಿಕ ಸಹಾಯವೂ ಕೂಡ ದೊರೆಯಬಹುದು ಸ್ನೇಹಿತರೆ. ನಿಮ್ಮ ಸಹೋದರರು ಅಥವಾ ಆಪ್ತ ಬಂಧುಗಳು ಹಣಕಾಸಿನ ನಿರ್ಧಾರಗಳಲ್ಲಿ ಉತ್ತಮವಾದಂತಹ ಸಲಹೆಗಳನ್ನು ನೀಡಬಹುದು ಸ್ನೇಹಿತರೆ. ಆದರೆ ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರೋದ್ರಿಂದಾಗಿ ಹಣಕಾಸು ವ್ಯವಹಾರಗಳಲ್ಲಿ ಜಾಗೃತಿಯಿಂದ ವರ್ತಿಸಬೇಕಾಗುತ್ತದೆ. ಆದಾಯವನ್ನು ಹೂಡಿಕೆಗೊಳಿಸುವಲ್ಲಿ ತಪ್ಪಿದರೆ ಅಥವಾ ಅತಿಯಾದ ಖರ್ಚನ್ನು ಮಾಡಿದರೆ ಆರ್ಥಿಕ ಹೊರೆ ಎದುರಾಗ್ಬೋದು ಸ್ನೇಹಿತರೆ. ಮೇ 14ರಂದು ಗುರು 2ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಆದಾಯವು ಹೆಚ್ಚಾಗುವಂತಹ ಸಂಭವವಿದೆ. ಮನೆ, ಚಿನ್ನಾಭರಣ ಅಥವಾ ವಾಹನ ಖರೀದಿಸಲು ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ. ಭೂಮಿ ಅಥವಾ ಇತರ ಸ್ಥಿರಾಸ್ತಿಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಭವಿಷ್ಯದಲ್ಲಿ ಉತ್ತಮ ಲಾಭವು ಕೂಡ ನಿಮಗೆ ದೊರೆಯಲಿದೆ ಸ್ನೇಹಿತರೆ. ಸಾಲವಿದ್ದರೆ ಈ ಸಮಯದಲ್ಲಿ ನಿವಾರಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಶನಿ ಮತ್ತು ಗುರು ಗೋಚರವು ವರ್ಷದ 2ನೇ ಮನೆಯ ಅರ್ಧದಲ್ಲಿ ತುಂಬ ಪೂರಕವಾಗಿರುವುದರಿಂದಾಗಿ ಆದಾಯವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಿದರೆ ಭವಿಷ್ಯದಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು ಸ್ನೇಹಿತರೆ. ಮೇ 18ರಂದು ರಾಹು 10ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ನಿಮ್ಮ ಹಣಕಾಸು ನಿರ್ಧಾರಗಳಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತದೆ. ಉದ್ಯಮದಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ಹೆಚ್ಚು ಅಪಾಯವನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಹಾಗೆ ರಾಹುವು ತ್ವರಿತ ಲಾಭದ ಸೂಚನೆ ನೀಡಿದರೂ ಯಾವ ನಿರ್ಧಾರಕ್ಕೂ ಮುನ್ನ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ. ಖರ್ಚು ಮತ್ತು ಹೂಡಿಕೆಯ ನಡುವೆ ಸಮತೋಲನವನ್ನು ನೀವು ಕಾಯ್ದುಕೊಂಡಿದ್ದರೆ 2025ರಲ್ಲಿ ಆರ್ಥಿಕ ಪ್ರಗತಿಯನ್ನು ನೀವು ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ. ಇನ್ನು ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಹೇಗಿರುತ್ತದೆ, ಈ ವೃಷಭ ರಾಶಿಯವರಿಗೆ ಕುಟುಂಬ ಜೀವನ 2025ರಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, 2025ರಲ್ಲಿ ಈ ವೃಷಭ ರಾಶಿಯವರಿಗೆ ಶಾಂತಿಯುತ ಮತ್ತು ಸಂತೋಷಕರವಾಗಿರ್ತದೆ. 1ನೇ ಮನೆಯಲ್ಲಿ ಗುರುಗೋಚರವು ಕುಟುಂಬ ಸದಸ್ಯರ ಮಧ್ಯೆ ಒಗ್ಗಟ್ಟನ್ನು ಹೆಚ್ಚಿಸ್ತದೆ. ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಇರಬಹುದು. ಮನೆಗೊಂದು ಶಾಂತ ಮತ್ತು ಸಂತೋಷದ ವಾತಾವರಣವು ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಗೌರವವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಪ್ರವಾಸಗಳಿಗೆ ಹೋಗುವ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತದೆ ಸ್ನೇಹಿತರೆ. ಆದರೆ ಪ್ರವಾಸಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀವು ಹರಿಸಬೇಕಾಗಿರ್ತದೆ. ಮೇ 14ರಂದು ಗುರು 2ನೇ ಮನೆಯನ್ನು ಪ್ರವೇಶಿಸಿದಾಗ ಕುಟುಂಬದಲ್ಲಿ ಮದುವೆ, ಶಿಶುಜನನ ಅಥವಾ ಇತರ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತವೆ ಸ್ನೇಹಿತರೆ. ಕುಟುಂಬ ಸದಸ್ಯರ ನಡುವೆ ಸುಧಾರಿತ ತಾಳ್ಮೆಯೂ ಕೂಡ ಬೆಳೀತಾ ಹೋಗ್ತದೆ. ಸಹೋದರಿಯರೊಂದಿಗೆ ಹಳೆ ಕಲಹಗಳು ಪರಿಹಾರವಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಮಿತ್ರ ಗುಣರೊಂದಿಗೆ ಅತ್ತೆ ಮಾವ ಉತ್ತಮ ಸಂಬಂಧ ಬೆಳೆಸಲು ಇದು ಉತ್ತಮವಾದಂತಹ ಸಮಯವಾಗಿರ್ತದೆ. ಮೇ 18ರಂದು ಕೇತು 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಮನೆಯ ಹಿರಿಯರ ಸದಸ್ಯರ ಆರೋಗ್ಯದ ಕಡೆ ನೀವು ಹೆಚ್ಚು ಜಾಗೃತಿಯಿಂದ ಇರಬೇಕಾಗುತ್ತದೆ. ನಿಯಮಿತವಾಗಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸುವುದು ಉತ್ತಮವಾಗಿರುತ್ತದೆ. ಅವರ ಆರೈಕೆಯನ್ನು ನೀವು ನೇರವಾಗಿ ಭಾಗವಹಿಸುವಂತಹ ಅಗತ್ಯವೂ ಕೂಡ ಬೀಳ್ಬೋದು ಸ್ನೇಹಿತರೆ.
ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಗೌರವವು ಈ ವರ್ಷ ಹೆಚ್ಚಾಗುವಂತಹ ಸಂಭವ ಕೂಡ ಇರಲಿದೆ. ನೀವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನರಲ್ಲಿ ಒಳ್ಳೆಯ ಹೆಸರನ್ನು ಪಡೀತಾ ಹೋಗ್ತೀರಿ. ದಾನ ಧರ್ಮದಂತಹ ಕೆಲಸಗಳು ನಿಮ್ಮ ಗೌರವವನ್ನು ಇನ್ನಷ್ಟು ಹೆಚ್ಚಿಸ್ತಾ ಹೋಗ್ತದೆ. ಒಟ್ಟಾರೆಯಾಗಿ 2025ರಲ್ಲಿ ನಿಮ್ಮ ಕುಟುಂಬವು ನಿಮ್ಮ ಶಕ್ತಿ ಮತ್ತು ಆಶ್ರಯದ ಮೂಲವಾಗಿರ್ತದೆ. ಕುಟುಂಬ ಸದಸ್ಯರ ಪ್ರೀತಿಯ ಸಹಕಾರದಿಂದಾಗಿ ನೀವು ಬಲರಹಿತವಾಗಿ ನಿಮ್ಮ ಗುರಿಗಳನ್ನು ಸಾಧಿಸಲು ಮುಂದುವರಿಸಬಲ್ಲಿರಿ ಸ್ನೇಹಿತರೆ. ಇನ್ನು ಆರೋಗ್ಯದ ಬಗ್ಗೆ ಈ ವೃಷಭ ರಾಶಿಯವರಿಗೆ 2025ರಲ್ಲಿ ಏನೆಲ್ಲ ಇರಲಿದೆ, ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕು ಅಂತ ಕೇಳೋದಾದರೆ, 2025ರಲ್ಲಿ ಈ ವೃಷಭ ರಾಶಿಯವರಿಗೆ ಆರೋಗ್ಯದ ಸ್ಥಿತಿ ಬಹುತೇಕ ಉತ್ತಮವಾಗಿರ್ತದೆ. ನಿಮ್ಮ ದೇಹ ಸದೃಢವಾಗಿರುತ್ತಿದೆಯೇನೋ, ಮನಸ್ಸು ಶಾಂತವೂ ಕೂಡ ಇರ್ತದೆ. ವರ್ಷದ ಆರಂಭದಲ್ಲಿ ಗುರು ಮೊದಲನೇ ಮನೆಯಲ್ಲಿ ಇರೋದ್ರಿಂದಾಗಿ ಆರೋಗ್ಯದಲ್ಲಿ ಪೂರಕ ಬೆಳವಣಿಗೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಅನುಭವಿಸ್ತಾ ಹೋಗ್ತೀರಿ. ನಿಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಂತೆಯೇ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಉತ್ತಮ ಆಹಾರ ಸೇವನೆ, ನಿಯಮಿತವಾಗಿ ವ್ಯಾಯಾಮ ಹಾಗೂ ಸಮರ್ಪಕ ನಿದ್ರೆಯ ಮೂಲಕ ನೀವು ದೀರ್ಘಕಾಲದ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದಾಗಿದೆ ಸ್ನೇಹಿತರೆ. ಆದರೆ ಮೊದಲನೇ ಮನೆಯಲ್ಲಿ ಗುರುಗೋಚರದಿಂದಾಗಿ ಕೆಲವೊಂದು ಆರೋಗ್ಯ ತೊಂದರೆಗಳ ಸಾಧ್ಯತೆಯೂ ಕೂಡ ಉಂಟಾಗ್ಬೋದು. ವಿಶೇಷವಾಗಿ ತಲೆನೋವು ಹಾಗೂ ರೋಗ ನಿರೋಧಕ ಶಕ್ತಿ ಕುಂಠಿತವಾಗುವ ಸಮಸ್ಯೆಗಳು ಎದುರಾಗ್ಬೋದು ಸ್ನೇಹಿತರೆ. ಈ ಸಮಯದಲ್ಲಿ ಆರೋಗ್ಯಕರ ಆಹಾರ ಸೇವನೆ ಹಾಗೂ ಸರಿಯಾದ ಜೀವನ ಶೈಲಿ ಅನುಸರಿಸುವುದು ಅತಿ ಅಗತ್ಯವಾಗಿರ್ತದೆ. ಮೇ ತಿಂಗಳಿನಲ್ಲಿ ಗುರು 2ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ತಾ ಹೋಗ್ತದೆ. ಸೀಸನಲ್ ಸಮಸ್ಯೆಗಳು ದೂರವಿರ್ತಾ ಹೋಗ್ತದೆ. ಆದರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಸಣ್ಣ ಗಾಯಗಳು ಸಂಭವಿಸುವಂತಹ ಚಾನ್ಸಸ್ ಕೂಡ ಇರಲಿದೆ. ಧ್ಯಾನ ಮತ್ತು ಯೋಗದಂತಹ ಕ್ರಿಯೆಗಳು ನಿಮಗೆ ಮನಸ್ಸಿಗೆ ಶಾಂತಿಯನ್ನು ನೀಡ್ತಾ ಹೋಗ್ತದೆ. ಮೇ ತಿಂಗಳ ಬಳಿಕ ರಾಹು 10ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಕೆಲಸದ ಒತ್ತಡ ಅಥವಾ ಕುಟುಂಬದ ಜವಾಬ್ದಾರಿಗಳಿಂದಾಗಿ ಮಾನಸಿಕ ಒತ್ತಡ ಅನುಭವಿಸಬಹುದಾಗಿದೆ ಸ್ನೇಹಿತರೆ. ಈ ಸಮಯದಲ್ಲಿ ಮನಸ್ಸನ್ನು ಸಮತೋಲನದಲ್ಲಿರಿಸಿಕೊಳ್ಳಲು ಧ್ಯಾನ, ಪ್ರಾರ್ಥನೆ ಅಥವಾ ಮನಮಿಡಿಯುವ ಕೆಲಸಗಳಲ್ಲಿ ಭಾಗವಹಿಸುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ. ನಿಯಮಿತವಾಗಿ ವಿಶ್ರಾಂತಿ, ಸೂಕ್ತ ಸಮಯದಲ್ಲಿ ಅಭ್ಯಾಸಗಳನ್ನು ಅನುಸರಿಸೋದ್ರಿಂದ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಇನ್ನಷ್ಟು ಉತ್ತಮಗೊಳಿಸಬಹುದಾಗಿದೆ ಸ್ನೇಹಿತರೆ. ವ್ಯಾಪಾರದಲ್ಲಿ ಯಶಸ್ಸು ಕಾಣುವಂತಹ ಈ ವೃಷಭ ರಾಶಿಯವರಿಗೆ ಈ 2025 ಹೇಗಿರಲಿದೆ ಅಂತ ಕೇಳೋದಾದರೆ, ವ್ಯಾಪಾರ ಹಾಗೂ ಸ್ವಉದ್ಯೋಗದಲ್ಲಿ ತೊಡಗಿರುವ ಈ ವೃಷಭ ರಾಶಿಯವರಿಗೆ ಉತ್ತಮವಾದ ವರ್ಷ ಈ 2025 ಆಗಿರ್ತದೆ. ಈ ವರ್ಷ ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಹಾಗೂ ಸಾಧನೆಗೆ ಪೂರಕ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತದೆ. ಆರಂಭದಲ್ಲಿ ಶನಿ 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ವ್ಯಾಪಾರದಲ್ಲಿ ಹೆಚ್ಚು ಶ್ರಮ, ಗಟ್ಟಿತನ ಮತ್ತು ದಕ್ಷತೆಯನ್ನು ನೀವು ಕಾಣ್ತಾ ಹೋಗ್ತೀರಿ. ಹೊಸ ವ್ಯಾಪಾರವನ್ನು ಆರಂಭಿಸಲು, ಹೊಸದಾಗಿ ಸಹಭಾಗಿತ್ವವನ್ನು ನಿರ್ಮಿಸಲು ಹಾಗೆ ಬೇರೆ ಮಾರುಕಟ್ಟೆಯಲ್ಲಿ ಅವಕಾಶವನ್ನು ಅನ್ವೇಷಿಸುವಂತಹ ಸೂಕ್ತ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಮೇ 14ರಂದು ಗುರು 2ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ವ್ಯಾಪಾರದ ಲಾಭದಲ್ಲಿ ಗಣನೀಯವಾಗಿ ಪ್ರಗತಿಯು ಕಂಡು ಬರ್ತಾ ಹೋಗ್ತದೆ. ಆರ್ಥಿಕತೆ, ವ್ಯಾಪಾರ ಮತ್ತು ಐಶ್ವರ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ವಿಶೇಷವಾಗಿ ಫಲಿತಾಂಶವೂ ಕೂಡ ನಿಮಗೆ ದೊರೆಯುತ್ತಾ ಹೋಗ್ತದೆ. ಹೊಸ ಗ್ರಾಹಕರನ್ನು ಆಕರ್ಷಿಸುವಲ್ಲಿ ನೀವು ಯಶಸ್ವಿಯಾಗ್ತಾ ಹೋಗ್ತೀರಿ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಉತ್ಪನ್ನ ಅಥವಾ ಸೇವೆಗಳನ್ನು ಪರಿಚಯಿಸುವ ಮೂಲಕ ನೀವು ಹೊಸ ನಿಲುವಿಗೆ ತಲುಪಿರ್ತೀರಿ ಸ್ನೇಹಿತರೆ. ಆದರೆ ಮೇ 18ರಿಂದ ರಾಹು 10ನೇ ಮನೆಯಲ್ಲಿ ಇರೋದ್ರಿಂದಾಗಿ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ಹೆಚ್ಚಿನ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮತ್ತು ಜಾಣತನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವ್ಯಾಪಾರದಲ್ಲಿ ಮೋಸ ಅಥವಾ ಅಸ್ತವ್ಯಸ್ತತೆಯನ್ನು ತಪ್ಪಿಸಲು ಹೆಚ್ಚಿನ ನಿಗಾವನ್ನು ನೀವು ಇರಿಸಬೇಕಾಗುತ್ತದೆ. ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ವಿಶ್ವಾಸವನ್ನು ಬಲಪಡಿಸಿ. ಹಿರಿಯ ವ್ಯಾಪಾರ ಸಲಹೆಗಾರರ ಸಲಹೆಯನ್ನು ಕೇಳುವುದು ನಿಮ್ಮ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಈ 2025ರ ದ್ವಿತೀಯಾರ್ಧದಲ್ಲಿ ನಿಮ್ಮ ವ್ಯಾಪಾರದ ಸ್ಥಿರತೆ ಮತ್ತು ಅಭಿವೃದ್ಧಿಗಾಗಿ ಹೆಚ್ಚು ಕಾಳಜಿ ಮತ್ತು ನಿಭಾಯಿಸುವಂತಹ ಸಾಮರ್ಥ್ಯ ಅಗತ್ಯವಿರುತ್ತದೆ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ 2025 ಶುಭಪ್ರದವೇ ಅಂತ ಕೇಳೋದಾದರೆ, ಈ ವೃಷಭ ರಾಶಿಯವರಿಗೆ ಗುರು ಗೋಚರ ಅನುಕೂಲಕರವೇ ಎಂದು ಕೇಳೋದಾದರೆ, ಈ 2025ರಲ್ಲಿ ವೃಷಭ ರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾದ ಫಲಿತಾಂಶಗಳು ಲಭ್ಯವಾಗುವಂತಹ ಸಂಭವವು ಕೂಡ ಇರಲಿದೆ. ಗುರು ಮತ್ತು ಶನಿ ಗ್ರಹಗಳ ಪ್ರಭಾವದಿಂದ ಏಕಾಗ್ರತೆ, ಶಿಸ್ತು ಮತ್ತು ಯಶಸ್ಸು ಕೂಡ ದೊರೆತು ಹೋಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ನಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಪೂರಕವಾಗಿರ್ತದೆ. ವಿಶೇಷವಾಗಿ ಮೇ ತಿಂಗಳಿನಲ್ಲಿ ಗುರು 2ನೇ ಮನೆಯನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಸ್ಮರಣಾಶಕ್ತಿ ಮತ್ತು ವಾಕ್ಚಾತುರ್ಯ ಹೆಚ್ಚಾಗ್ತಾ ಹೋಗ್ತದೆ. ಓದು, ಸಂಶೋಧನೆ ಅಥವಾ ಏಕಾಗ್ರತೆ ಅಗತ್ಯವಿರುವಂತಹ ಯೋಜನೆಗಳನ್ನು ನಿರ್ವಹಿಸುವುದು ಇದು ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ.
ಉನ್ನತ ಶಿಕ್ಷಣ ಅಥವಾ ವೃತ್ತಿಪರ ಪ್ರಮಾಣ ಪತ್ರಗಳನ್ನು ಪಡೆಯಲು ಬಯಸುವಂಥವರಿಗೆ ಹೊಸ ಅವಕಾಶಗಳು ಕೂಡ ಲಭ್ಯವಾಗ್ತಾ ಹೋಗ್ತದೆ. ವಿದ್ಯಾರ್ಥಿ ವೇತನ, ಮಾರ್ಗದರ್ಶನ ಕಾರ್ಯಗಳು ಅಥವಾ ಸಂಶೋಧನೆಗಳ ಮೂಲಕ ನಿಮ್ಮ ಸಾಧನೆಯನ್ನು ಮುಂದುವರಿಸಬಹುದು. ಶಿಕ್ಷಕರು, ಮಾರ್ಗದರ್ಶಕರು ಮತ್ತು ಹಿರಿಯ ವೃತ್ತಿಪರರ ಮಾರ್ಗದರ್ಶನವು ನಿಮಗೆ ಹೆಚ್ಚು ನೆರವಾಗ್ತಾ ಹೋಗ್ತದೆ. ಶೈಕ್ಷಣಿಕ ತಜ್ಞರ ಸಲಹೆಯನ್ನು ಪಡೆಯುವುದು, ಹಾಗೆ ಕಾರ್ಯಾಗಾರಗಳು, ಸೆಮಿನಾರ್ಗಳಲ್ಲಿ ಭಾಗವಹಿಸುವುದು ನಿಮ್ಮ ಜ್ಞಾನ ಮತ್ತು ವೃತ್ತಿ ಅವಕಾಶಗಳನ್ನು ಹೆಚ್ಚಿಸ್ತಾ ಹೋಗ್ತದೆ. ಸ್ನೇಹಿತರೆ, ಶಿಸ್ತು ಮತ್ತು ಏಕಾಗ್ರತೆಯಿಂದ ಓದುವವರು ಮಾತ್ರ ಉತ್ತಮ ಸಾಧನೆಯನ್ನು ಮಾಡಬಲ್ಲರು. ಮೇ ನಂತರ ರಾಹು 10ನೇ ಮನೆಯಲ್ಲಿ ಹಾಗೂ ಕೇತು 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಕೆಲವು ಸವಾಲುಗಳು ಕೂಡ ಎದುರಾಗ್ಬೋದು. ಓದುಗಳಲ್ಲಿ ಆತಂಕ ಮತ್ತು ಮನಸ್ಥಿತಿಯು ಒತ್ತಡಕ್ಕೆ ಹೆಚ್ಚಾಗ್ಬೋದು. ಹೆಚ್ಚು ಓದಿದರೂ ಸಾಕಷ್ಟು ಓದಿಲ್ಲವೆಂಬ ಭಯ ನಿಮ್ಮ ಮನಸ್ಸನ್ನು ಕಾಡ್ಬೋದು. ಸ್ನೇಹಿತರೆ, ಈ ಮನಸ್ಸಿನ ಒತ್ತಡವನ್ನು ಕಡಿಮೆಗೊಳಿಸಲು ಧ್ಯಾನ, ಯೋಗ ಹಾಗೂ ಮನರಂಜನಾತ್ಮಕ ಚಟುವಟಿಕೆಗಳಿಗೆ ಸಮಯ ಮೀಸಲಿಡುವುದು ಸೂಕ್ತವಾಗಿರ್ತದೆ. ಇದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತಾ ಏಕಾಗ್ರತೆಯೊಂದಿಗೆ ಅಧ್ಯಯನ ಮುಂದುವರಿಸಲು ಸಾಧ್ಯವಾಗ್ತಾ ಹೋಗ್ತದೆ. ವ್ಯರ್ಥ ಗುರಿಗಳನ್ನು ಇಟ್ಟುಕೊಳ್ಳದೆ ಸಾಧ್ಯ ಗುರಿಗಳನ್ನು ಹೊಂದುವುದು ಉತ್ತಮವಾಗಿರ್ತದೆ. ಈ ಮಾರ್ಗಗಳನ್ನು ನೀವು ಅನುಸರಿಸಿದ್ದೇ ಆದರೆ 2025ರಲ್ಲಿ ನಿಮ್ಮ ಶೈಕ್ಷಣಿಕ ಸಾಧನೆ ಬಹಳಷ್ಟು ಉತ್ತಮವಾಗಿರ್ತದೆ. ಈ ವೃಷಭ ರಾಶಿಯವರು ಶನಿ ಮತ್ತು ಗುರುಗಳ ಬಲವನ್ನು ಇನ್ನಷ್ಟು ಬಲಪಡಿಸಲು ನೀವು ಮಾಡಬೇಕಾದಂತಹ ಸಣ್ಣ ಪರಿಹಾರಗಳೇನು, ಹಾಗೆಯೇ ನಿಮ್ಮ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. 2025ರಲ್ಲಿ ಮೊದಲಾರ್ಧದಲ್ಲಿ ಗುರುವಿಗೆ, ಎರಡನಾರ್ಧದಲ್ಲಿ ಕೇತುವಿಗೆ ಸಂಬಂಧಿಸಿದಂತಹ ಪರಿಹಾರವನ್ನು ಮಾಡುವುದು ಸೂಕ್ತವಾಗಿರ್ತದೆ. ಮೇವರೆಗೆ ಗುರು 1ನೇ ಮನೆಯಲ್ಲಿ ಇರೋದ್ರಿಂದಾಗಿ ಶಾರೀರಿಕ ಆರೋಗ್ಯ ಹಾಗೂ ಮಾನಸಿಕ ಸಮತೋಲನದ ಸಮಸ್ಯೆಗಳು ಎದುರಾಗಬಹುದು. ಈ ಸಮಯದಲ್ಲಿ ತಿಳಿದಂತೆ ಅಥವಾ ತಿಳಿಯದೆ ತಪ್ಪುಗಳನ್ನು ಮಾಡುವ ಸಂಭವವಿರುತ್ತದೆ. ಅಹಂಕಾರದಿಂದಾಗಿ ಇತರರ ಸಲಹೆಗಳನ್ನು ತಿರಸ್ಕರಿಸುವುದರಿಂದ ಸಮಸ್ಯೆ ಉಂಟಾಗಬಹುದು. ಸ್ನೇಹಿತರೆ, ಈ ದುಷ್ಪರಿಣಾಮವನ್ನು ನೀವು ತಗ್ಗಿಸಲು ಗುರುವಿಗೆ ಸಂಬಂಧಿಸಿದಂತಹ ಪರಿಹಾರವನ್ನು ಆಚರಿಸಬೇಕು. ಪ್ರತಿದಿನ ಅಥವಾ ಪ್ರತಿ ಗುರುವಾರ ಗುರುಸ್ತೋತ್ರ ಪಠಣ ಅಥವಾ ಗುರು ಮಂತ್ರ ಜಪವನ್ನು ಮಾಡುವುದು ಉತ್ತಮವಾಗಿರುತ್ತದೆ. ಜೊತೆಗೆ ಗುರುಚರಿತ್ರೆ ಪಠಣ ಅಥವಾ ಹಿರಿಯರ ಸೇವೆ ಹಾಗೂ ಗೌರವವನ್ನು ತೋರಿಸುವುದು ನಿಮಗೆ ಶ್ರೇಯಸ್ಕರ ಆಗಿರಲಿದೆ. ಕೇತು 4ನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಮಾನಸಿಕ ಆರೋಗ್ಯದಲ್ಲಿ ಅಸ್ಥಿರತೆ ಕಂಡುಬರುವಂತಹ ಸಂಭವ ಇರಲಿದ್ದು, ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡದಾಗಿ ಭಾವಿಸುವಂತಹ ಸ್ವಭಾವ ನಿಮ್ಮಲ್ಲಿ ಬೆಳೆಯಬಹುದು. ಕುಟುಂಬ ಸದಸ್ಯರ ವಿಷಯದಲ್ಲಿ ಅತಿಯಾದ ಕಾಳಜಿ ತೋರುವ ಸಾಧ್ಯತೆ ಇರಲಿದೆ. ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಓದುವತ್ತ ವ್ಯಕ್ತಿರೇಖೆಗಳು ಮತ್ತು ತೊಂದರೆಗಳು ಕೂಡ ಎದುರಾಗಬಹುದು. ಸ್ನೇಹಿತರೆ, ಕೇತುವಿಗೆ ಪರಿಹಾರವಾಗಿ ಕೇತು ಮಂತ್ರ ಜಪ, ಕೇತು ಸ್ತೋತ್ರ ಪಠಣ ಅಥವಾ ಕೇತು ಪೂಜೆಯನ್ನು ಮಾಡುವ ಮೂಲಕ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆಗೊಳಿಸಬಹುದಾಗಿದೆ. ಸ್ನೇಹಿತರೆ, ಹಾಗೆಯೇ ಪ್ರತಿ ಶನಿವಾರ ಶನಿ ದೇವರ ಜಪವನ್ನು ಮಾಡಿ. ಸ್ನೇಹಿತರೆ, ಆ ದಿನ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತಪ್ಪಿಸಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಾಲಯದಲ್ಲಿ ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತದೆ ಅಂತ ಹೇಳ್ತಾ, ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇದರಿಂದ ನಿಮ್ಮ ಜೀವನವು ಸುಖಮಯವಾಗಿರ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಬೋದು. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಗುರುದೇವರು ಮತ್ತು ಶನೈಶ್ವರರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.